ಜ್ಞಾನಗಮ್ಯವಾಹಿನಿ ಸುಭಾಷಿತಗಳನ್ನು ಕೂಡ ಎಲ್ಲರಿಗೂ ಕೂಡ ಉಣಬಡಿಸ್ತಾ ಇದೆ. ಕರ್ತವ್ಯೋ ಹಿ ಸುಭಾಷಿತಸ್ಯ ಮನುಜೈ ಅವಶ್ಯಕ ಸಂಗ್ರಹ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬೇಕಾದಷ್ಟು ಸಂಪಾದನೆ ಮಾಡ್ಕೊಳ್ತಾನೆ. ಆದರೆ ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಯಾವುದು ಇಲ್ದಿದ್ರೂ ಕೂಡ ನಡೆಯುತ್ತೆ ಅದನ್ನು ಮನುಷ್ಯ ತಾನು ಸಂಗ್ರಹ ಮಾಡ್ಕೊಳ್ತಾ ಇದ್ದಾನೆ. ಅದನ್ನು ಕವಿಗಳು ಹೇಳ್ತಾರೆ, ಯಾವುದನ್ನು ನಾವು ಸಂಗ್ರಹ ಮಾಡಬೇಕು ಅಂದರೆ ಕರ್ತವ್ಯೋ ಹಿ ಸುಭಾಷಿತಸ್ಯ ಮನುಜೈ ಅವಶ್ಯಕ ಸಂಗ್ರಹ. ಈ ಸುಭಾಷಿತಗಳನ್ನು ಮನುಷ್ಯ ಎಷ್ಟು ಆಗುತ್ತೋ ಅಷ್ಟು ಒಳ್ಳೊಳ್ಳೆಯ ಸುಭಾಷಿತಗಳನ್ನು ತಾನು ಸಂಗ್ರಹವನ್ನು ಮಾಡಿಕೊಳ್ಬೇಕಂತೆ. ಯಾಕೆ ಅಂತಂತ ಹೇಳಿದ್ರೆ, ಸುಭಾಷಿತ ನಮಗೆ ಯಾವ ವಿಷಯವನ್ನು ಮನುಷ್ಯನಿಗೆ ಮುಟ್ಟಿಸಬೇಕೋ ಆ ವಿಷಯವನ್ನು ಅನೇಕ ರೀತಿಯಲ್ಲಿ ನಮಗೆ ಮುಟ್ಟಿಸುತ್ತೆ. ಯಾವ ರೀತಿಯಾಗಿ ಮನುಷ್ಯನಿಗೆ ಮುಟ್ಟಿಸಿದ್ರೆ ಆ ಮನುಷ್ಯನಲ್ಲಿ ಪ್ರವೃತ್ತಿಯೋ ನಿವೃತ್ತಿಯೋ ಉಂಟಾಗತ್ತೆ, ಆ ರೀತಿಯಲ್ಲಿ 4-5 ವಿಧಗಳಿಂದಾಗಿ ನಮಗೆ ಸುಭಾಷಿತ ಒಬ್ಬ ಮನುಷ್ಯನನ್ನು ಒಳ್ಳೆಯ ಸನ್ಮನುಷ್ಯನನ್ನಾಗಿ ಪರಿವರ್ತನೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸುಭಾಷಿತವನ್ನು ಸಂಗ್ರಹ ಮಾಡಲೇಬೇಕು. ಆದ ಕಾರಣದಿಂದಾಗಿ ಇವತ್ತು ಒಂದು ಸುಭಾಷಿತವನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ರಾಜನಿಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾಕೆ ಕರ್ಮಾದಿಗಳನ್ನು ಮಾಡ್ತಾನೆ, ಯಾಕೆ ಕೆಲಸ ಮಾಡ್ತಾನೆ ಅಂದರೆ ಭಾಗವತ ಹೇಳುತ್ತೆ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಇದೆಲ್ಲರಿಗೂ ಕೂಡ ಗೊತ್ತಿದ್ದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನು ಅಪೇಕ್ಷೆ ಇರುತ್ತೆ, ನನಗೆ ಯಾವತ್ತೂ ಕೂಡ ನಾನು ಸುಖವಾಗಿರಬೇಕು ಎಂಬುವ ಅಭಿಲಾಷೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ. ಹೌದು, ಸುಖವಾಗಿರಬೇಕನ್ನೋ ನಿಜ. ಆದರೆ ಮನುಷ್ಯ ತಾನು ಸುಖವಾಗಿರಬೇಕಾದ್ರೆ ಏನಿರಬೇಕು ಅಂತ ಹೇಳಕ್ಕೆ ಹೋದರೆ ಇವತ್ತು ನಮಗೆ ಗೊತ್ತೇ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬೇಕು. ಒಬ್ಬರು ಹೇಳ್ತಾರೆ ನಮಗೆ ಸಂಪತ್ತಿದ್ದರೆ ಸುಖ, ಇನ್ನೊಬ್ರು ಹೇಳ್ತಾರೆ ನಮಗೆ ಮಕ್ಕಳಿದ್ದರೆ ಸುಖ ಅಂತ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯರು ಏನು ಹೇಳೋದು ಅಂತಂತ ಹೇಳಿದ್ರೆ, ನಮ್ಮ ಹತ್ರ ಏನಿಲ್ವೋ ಅದಿದ್ದರೆ ಸುಖವಾಗಬಹುದೇನೋ ಅಂತ ಪ್ರತಿಯೊಬ್ಬ ಮನುಷ್ಯರು ಕೂಡ ಅಂದ್ಕೊಂಡಿರ್ತಾರೆ. ಆದರೆ ಮಹಾಭಾರತದಲ್ಲಿ ಹೇಳ್ತಾರೆ, ನಾವು ಯೋಚನೆ ಮಾಡೋದೇ ಬೇಡ. ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ನಮ್ಮ ಹತ್ರ ಈ ಸುಭಾಷಿತದಲ್ಲಿ ಹೇಳ್ತಕ್ಕಂತಹ 6 ವಿಷಯಗಳು ನಮ್ಮ ಹತ್ರ ಇತ್ತು ಅಂತಂತ ಹೇಳಿದ್ರೆ ಮನುಷ್ಯ ತಾನು ಸುಖವಾಗಿರ್ತಾನೆ. ಯಾವುದು? ಅರ್ಥಾಗಮೋ ನಿತ್ಯಮರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರಃ ಅರ್ಥಕರೀಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ನಾವು ಈ 6 ನಾವು ಬಯಸಬೇಕಂತೆ. ಈ 6 ಪದಾರ್ಥಗಳನ್ನು ನಾವು ಕಷ್ಟಪಟ್ಟಾದರೂ ಕೂಡ ನಾವು ಸಂಗ್ರಹ ಮಾಡಿಕೊಳ್ಬೇಕು. ಈ 6 ಪದಾರ್ಥಗಳನ್ನು ಒಂದು ವೇಳೆ ನಾವು ಸಂಗ್ರಹ ಮಾಡ್ಕೊಂಡ್ವಿ ಅಂತಂತ ಹೇಳಿದ್ರೆ, ಈ 6 ಪದಾರ್ಥಗಳು ನಮ್ಮ ಬತ್ತಳಿಕೆಯಲ್ಲಿತ್ತು ಅಂತಂತ ಹೇಳಿದ್ರೆ ನಾವು ಸುಖವನ್ನು ಗುರಿಯಾಗಿಟ್ಟುಕೊಂಡು ಅಂತಹ ಸುಖವನ್ನು ನಾವು ಪಡ್ಕೊಳ್ಬಹುದು. ಮೊದಲನೇದು ಯಾವುದು ಅಂತಂತ ಹೇಳಿದ್ರೆ ಅರ್ಥಾಗಮೋ. ಅರ್ಥ ಅಂತಂತ ಹೇಳಿದ್ರೆ ಸಂಪತ್ತು. ಸಂಪತ್ತು ಯಾವತ್ತೂ ಕೂಡ ಮನುಷ್ಯನಿಗೆ ಬರ್ತಾ ಇರಬೇಕು. ಅರ್ಥ ಆಗಮ. ಸಂಪತ್ತು ಯಾವತ್ತೂ ಕೂಡ ಮನುಷ್ಯನಿಗೆ ಬರ್ತಾ ಇರಬೇಕಂತೆ. ಆಗಮ ಅನ್ನೋದರಲ್ಲಿ ಒಂದು ವಿಶೇಷ ಚಿಂತನೆ ಮಾಡಬಹುದು. ಈ ವ್ಯಾಕರಣದಲ್ಲಿ ಆದೇಶ ಮತ್ತು ಆಗಮ ಅಂತ 2 ಶಬ್ದಗಳನ್ನು ಬಳಸ್ತಾರೆ. ಎರಡೂ ಕೂಡ ಬರೋದೇ. ಆದರೆ ಆದೇಶ ಅಂತಂತ ಹೇಳಿದ್ರೆ ಒಂದಿರೋ ವಸ್ತು ಹೋಗತ್ತೆ, ಅದಿರೋ ಜಾಗದಲ್ಲಿ ಇನ್ನೊಂದು ಬಂದು ಕೂಡತ್ತೆ. ಇದು ಆದೇಶ. ಆಗಮ ಅಂತಂತ ಹೇಳಿದ್ರೆ ಒಂದು ವಸ್ತು ಇರತ್ತೆ, ಆ ವಸ್ತು ಹೋಗೋದಿಲ್ಲ. ಆ ವಸ್ತು ಇರುವ ಹಾಗೆಯೇ ಇದೂ ಕೂಡ ಬಂದು ಅದೇ ಜಾಗದಲ್ಲಿ ಕೂಡತ್ತೆ. ಇದಕ್ಕೇನು ಹೆಸರು? ಆಗಮ ಅಂತ ಹೆಸರು. ಹಾಗಾಗಿ ಅರ್ಥಾಗಮು ಅಂತಂತ ಹೇಳಿದ್ರೆ ನಮಗೆ ಸಂಪತ್ತು ಬರಬೇಕು. ಒಂದು ಸಂಪತ್ತು ಬಂತು ಅಂತಂತ ಹೇಳಿದ್ರೆ ಇನ್ನೊಂದು ಸಂಪತ್ತು ಹೋಗಬಾರ್ದು. ನಮ್ಮನೆಗೇನೋ ಸಂಪತ್ತು ಅಂತಂತ ಹೇಳಿದ್ರೆ ದವಸ ಧಾನ್ಯ, ನಮಗೆ ಬೇಕಾಗಿರತಕ್ಕಂತಹ ಪದಾರ್ಥಗಳು, ಇದು ನಮ್ಮ ಮನೆಗೆಲ್ಲ ಬರ್ತಾ ಇದೆ. ಆದರೆ ಬಂದರೆ ನಮ್ಮ ಹತ್ರ ಇರುವ ದುಡ್ಡೇನಾಗ್ತಾ ಇದೆ, ಅದು ಹೋಗ್ತಾ ಇದೆ. ಇದು ಆದೇಶ. ಆದರೆ ಪ್ರಾಯಶಃ ಈ ದೃಷ್ಟಿಯಿಂದನೋ ಏನೋ ಹೇಳ್ತಾರೆ, ಅರ್ಥಾಗಮೋ, ಸಂಪತ್ತು ಇರಬೇಕು, ಸಂಪತ್ತು ಬರಬೇಕು. ಹೇಗೆ ಬರಬೇಕು ಅಂದರೆ ಇರುವ ಸಂಪತ್ತು ಹಾಗೇ ಇರಬೇಕು, ಅದ್ರ ಜೊತೆಗೆ ಇನ್ನೊಂದಿಷ್ಟು ಸಂಪತ್ತು ಬಂದು ಸೇರ್ಕೊಳ್ತಾ ಇರಬೇಕು. ಹಾಗಾಗಿ ಯಾವಾಗ ಮನುಷ್ಯನಿಗೆ ಸಂಪತ್ತು ಬರ್ತಾ ಇರುತ್ತೋ ಆ ಸಂದರ್ಭದಲ್ಲಿ ಮನುಷ್ಯ ತಾನು ಸುಖವಾಗಿರ್ತಾನೆ. ಇನ್ನೊಂದು ಅಂಶವೂ ಕೂಡ ಇದೆ. ಸಂಪತ್ತು ಬರ್ತಾ ಇರಬೇಕು ಅಂತಂತ ಹೇಳಿದ್ರೆ ಕೇವಲ ಬರೋದಾಯಿತು ಅಂತ ಹೇಳಿದ್ರೂ ಕೂಡ ಅದರಲ್ಲಿ ಸುಖವಿಲ್ಲ.
ಒಂದು ಕಡೆ ಸಂಪತ್ತು ಹೋಗಬೇಕು, ಆದರೆ ಯಾವ ಕಡೆ ಹೋಗಬೇಕು ಅಂದರೆ ಆ ಸಂಪತ್ತು ಸದ್ವಿನಿಯೋಗವಾಗಬೇಕು. ಒಳ್ಳೆಯ ರೀತಿಯಲ್ಲಿ ಆ ಸಂಪತ್ತು ಒಂದು ಕಡೆ ವಿನಿಯೋಗ ಆಯಿತು ಅಂತಂತ ಹೇಳಿದ್ರೆ ಆ ಸಂಪತ್ತಿಗೆ ಒಂದು ವಿಶೇಷತೆ ಸಿಗತ್ತೆ. ಹಾಗಾಗಿ ಇಂತಹ ಅರ್ಥಾಗಮ, ಒಂದು ನಮ್ಮ ಮೂಲಭೂತವಾಗಿರತಕ್ಕಂಥ ಸಂಪತ್ತು ಇರಬೇಕು, ಸ್ವಲ್ಪ ಸಂಪತ್ತು ನಮ್ಮಿಂದಾಗಿ ದಾನ ಕೊಡಲ್ಪಡಬೇಕು, ಹೊಸ ಸಂಪತ್ತು ನಮ್ಮ ಮನೆಗೆ ಬರ್ತಾ ಇರಬೇಕು. ಯಾರಿಗೆ ಈ ರೀತಿಯಾಗಿರತಕ್ಕಂಥ ಅರ್ಥಾಗಮ ಇರುತ್ತೋ, ಸಂಪತ್ತಿನ ಆಗಮ ಇರುತ್ತೋ, ಆ ವ್ಯಕ್ತಿ ಸುಖವಾಗಿರ್ತಾನೆ. ಇದು ಸುಖದ ಒಂದು ಗುಟ್ಟು. ಎರಡನೇ ಗುಟ್ಟು ಯಾವುದು? ನಿತ್ಯ ಮರೋಗಿತಾಚ. ಒಂದು ಕಡೆ ಕವಿ ಹೇಳ್ತಾನೆ, ಎಲ್ಲದಕ್ಕೂ ಕೂಡ ಮೂಲ ಕಾರಣ ಯಾವುದು ಅಂತಂತ ಹೇಳಿದ್ರೆ ಶರೀರ. ಎಲ್ಲಿವರೆಗೆ ಮನುಷ್ಯ ಈ ಶರೀರವನ್ನು ತಾನು ಪಡ್ಕೊಂಡಿರ್ತಾನೋ ಅಲ್ಲಿವರೆಗೂ ಕೂಡ ಮನುಷ್ಯ ತಾನು ಸುಖವಾಗಿರ್ತಾನೆ. ಆದರೆ ಕೇವಲ ಶರೀರ ಇದ್ದರೆ ಸಾಕು, ದಿನ ಬೆಳಗಾದರೆ ಯಾವುದೋ ಒಂದು ರೋಗ, ರುಜಿನ, ತಲೆನೋವು, ಇನ್ನೊಂದೋ ಮತ್ತೊಂದೋ ಇತ್ತು ಅಂತಂತ ಹೇಳಿದ್ರೆ ಎಷ್ಟು ಸಂಪತ್ತಿದ್ದರೂ ಕೂಡ ಆ ಮನುಷ್ಯರಿಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂತೋಷದ ಗುಟ್ಟೇನು ಅಂತಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯ. ಆರೋಗ್ಯ ಅಂತಂತ ಹೇಳಿದ್ರೆ ಎರಡರ ಆರೋಗ್ಯ ಬೇಕು. ಒಂದು ಮಾನಸಿಕವಾಗಿರುವ ಆರೋಗ್ಯ, ಇನ್ನೊಂದು ಶಾರೀರಿಕವಾಗಿರತಕ್ಕಂಥ ಆರೋಗ್ಯ. ಕೇವಲ ಶಾರೀರಿಕವಾದ ಆರೋಗ್ಯ ಇದ್ದು ಮಾನಸಿಕವಾಗಿರುವ ಆರೋಗ್ಯ ಇರಲಿಲ್ಲ ಅಂತಂತ ಹೇಳಿದ್ರೆ ಅದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ಚಿಂತನೆ ಇಲ್ಲ, ಯಾವ ಚಿಂತೆಯೂ ಕೂಡ ಅವನನ್ನು ಬಾಧಿಸ್ತಾ ಇಲ್ಲ, ಆದರೆ ಶರೀರದಲ್ಲಿ ನಾನಾ ವಿಧವಾಗಿರತಕ್ಕಂಥ ರೋಗಗಳು, ಇದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಮಾನಸಿಕವಾಗಿರತಕ್ಕಂತಹ ರೋಗರಾಹಿತ್ಯ ಮತ್ತು ಶಾರೀರಿಕವಾಗಿರತಕ್ಕಂತಹ ರೋಗರಾಹಿತ್ಯ ಇದಿತ್ತು ಅಂತಂತ ಹೇಳಿದ್ರೆ ಇದು ಮನುಷ್ಯ ತಾನು ಸುಖವಾಗಿರಲಿಕ್ಕೆ ಬೇಕಾಗಿರತಕ್ಕಂತಹ ಎರಡನೇ ಗುಟ್ಟು. ಅರ್ಥಾಗಮ ನಿತ್ಯ ಮರೋಗಿತಾಚ. ಮುಂದೆ ಮೂರನೇ ಸುಖದ ಗುಟ್ಟು ಯಾವುದು ಅಂತಂತ ಹೇಳಿದ್ರೆ ಪ್ರಿಯಾಚ ಭಾರ್ಯ. ಹೆಂಡತಿ ಏನಿದ್ದಾಳೆ, ಹೆಂಡತಿ ಚೆನ್ನಾಗಿರಬೇಕು. ಹೆಂಡತಿ ತುಂಬ ಚೆನ್ನಾಗಿದ್ಲು ಅಂತ ಹೇಳಿದ್ಲು ಅಂತಂತ ಹೇಳಿದ್ರೆ ಆ ಮನುಷ್ಯ ಆ ಗಾರ್ಹಸ್ಥ್ಯ ಜೀವನ ಏನಿರುತ್ತೆ ಅದು ಸುಖವಾಗಿರುತ್ತೆ ಅಂತ ಮೂರನೇ ಕಾರಣವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಚ ಭಾರ್ಯ. ಯಾಕೋ ಕವಿಗಳಿಗೆ ಇಷ್ಟೇ ಹೇಳಿ ನಿಲ್ಲಿಸಬೇಕು ಅಂತ ಹೇಳಲಿಲ್ಲ. ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿ ಉಪಚಾರ ಇವೆಲ್ಲವನ್ನು ಕೂಡ ಮಾಡ್ತಾಳೆ, ಒಳ್ಳೆ ರುಚಿಯಾಗಿರತಕ್ಕಂಥ ಅಡಿಗೆ ಮಾಡ್ತಾಳೆ. ಹಾಗಾಗಿ ಈ ವಿಷಯದಲ್ಲೆಲ್ಲ ಅವಳು ಪ್ರಿಯೆಯಾಗಿದ್ದರೂ ಕೂಡ ಇದು ಇಷ್ಟಕ್ಕೆ ಸಾಕೋಗೋದಿಲ್ಲ. ಕವಿ ಮುಂದೊಂದು ಸೇರಿಸ್ತಾನೆ, ಈ ಭಾರ್ಯ ಹೆಂಡತಿ ಏನಿದ್ದಾಳೆ ಇವಳು ಪ್ರಿಯವಾದಿ ನೀಚ. ಪ್ರಿಯವಾದಿನಿ ಅಂತಂತ ಹೇಳಿದ್ರೆ ಯಾವುದು ಕೇಳಲಿಕ್ಕೆ ಸಂತೋಷವಾಗಿರುತ್ತೆ ಅಂಥದ್ದಿನ್ನ, ಅಂದರೆ ಒರಟು ಮಾತು ಇವೆಲ್ಲವನ್ನು ಕೂಡ ಆಡಬಾರ್ದು. ಹಾಗಂದ ಮಾತ್ರಕ್ಕೆ ಗಂಡ ಹೇಳಿದ್ದಕ್ಕೆಲ್ಲ ತಲೆದೂಗತಕ್ಕಂಥದ್ದು ಅಲ್ಲ. ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ಗಂಡನಿಗೆ ಹೇಳಿದರೆ ಗಂಡ ಒಳ್ಳೆಯ ದಾರಿಯಲ್ಲೋ ಅಥವಾ ತೆಗೆದುಕೊಂಡಿರತಕ್ಕಂತಹ ತಪ್ಪು ನಿರ್ಧಾರವನ್ನು ಬದಲಾಯಿಸಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ತಾನೋ ಆ ರೀತಿಯಾಗಿ ಹೇಳ್ತಕ್ಕಂತಹ ಸಾಮರ್ಥ್ಯ ಹೆಂಡತಿಗೆ ಇರಬೇಕು. ಆದ್ದರಿಂದಾಗಿ ಇಂತಹ ಪ್ರಿಯವಾದಿನಿಯಾಗಿರತಕ್ಕಂತಹ ಹೆಂಡತಿ ಇದ್ಲು ಅಂತಂತ ಹೇಳಿದ್ರೆ ಇದು ಮನುಷ್ಯ ತಾನು ಸುಖವಾಗಿರಲಿಕ್ಕೆ ಬೇಕಾಗಿರತಕ್ಕಂತಹ ನಾಲ್ಕನೇ ಗುಟ್ಟು. ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನು ಚಿಂತನೆ ಮಾಡೋದಾದರೆ, ವಾಲಿಯ ಹೆಂಡತಿ ತಾರೆ ಹೇಳ್ತಾಳೆ, ಇವತ್ತು ನೀವು ಹೋಗಬೇಡಿ, ಯಾಕೆಂದರೆ ಸುಗ್ರೀವನಿಗೆ ರಾಮನ ಸಾತಿದೆ, ರಾಮ ಅವನ ಬೆನ್ನೆಲುಬಾಗಿ ನಿಂತಿದ್ದಾನೆ, ಅವನ ರಕ್ಷಣೆ ಮಾಡಲಿಕ್ಕೋಸ್ಕರ ನಿಂತಿದ್ದಾನೆ, ಹೋಗಬೇಡಿ ಅಂತ ಹೇಳಿದರೂ ಕೂಡ ವಾಲಿ ತಾನು ಧಿಕ್ಕರಿಸಿ, ತಾರೆಯ ಮಾತನ್ನು ಧಿಕ್ಕರಿಸಿ ತಾನು ಹೋಗ್ತಾನೆ, ತಾನು ಅಸುನೀಗ್ತಾನೆ. ಹಾಗಾಗಿ ಕೆಲವೊಂದು ಬಾರಿ ಹೆಂಡಂದಿರು ಹೇಳಿರತಕ್ಕಂತಹ ಮಾತನ್ನು ಕೂಡ ಮನುಷ್ಯರು ಕೇಳಬೇಕು. ಆದರೆ ಹೇಳಬೇಕಾದ್ರೆ ಯಾವ ರೀತಿಯಲ್ಲಿ ಹೇಳಿದರೆ ಗಂಡ ಕೇಳ್ತಾನೆ ಅಂತ ತಿಳ್ಕೊಂಡು ಕಾಂತಾ ಸಂಹಿತೆ ತುಂಬ ಅನುನಯವಾಗಿ ಹೇಳ್ತಕ್ಕಂತಹ ಒಂದು ಚಾಕಚಕ್ಯತೆ, ಮಾತಿನ ಚಾಕಚಕ್ಯತೆ ಅದು ಹೆಂಡತಿಗಿತ್ತು ಅಂತಂತ ಹೇಳಿದ್ರೆ ಆ ಮನುಷ್ಯ ಸುಖವಾಗಿರ್ತಾನೆ. ಹಾಗಾಗಿ ನೋಡಲು ಕೂಡ ಹೆಂಡತಿ ಚೆನ್ನಾಗಿರಬೇಕು, ಅಷ್ಟೇ ಅಲ್ಲ ಪ್ರಿಯವಾದಿ ನೀಚ. ಎಷ್ಟೇ ನೋಡೋಕ್ಕೆ ಚೆನ್ನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ತುಂಬ ಒರಟುತನ ಇತ್ತು ಅಂತಂತ ಹೇಳಿದ್ರೆ ಮನುಷ್ಯನಿಗೆ ಸುಖವಾಗಿರ್ಲಿಕ್ಕಾಗೋದಿಲ್ಲ. ನೋಡಲಿಕ್ಕೂ ಕೂಡ ಚೆನ್ನಾಗಿರಬೇಕು, ಮನಸ್ಸು ಕೂಡ ಮೃದುವಾಗಿರಬೇಕು, ಆ ಮಾತು ಕೂಡ ಮೃದುವಾಗಿರಬೇಕು. ಇಂತಹ ಹೆಂಡತಿ ಇದ್ಲು ಅಂತಂತ ಹೇಳಿದ್ರೆ ಇದು ಸುಖದ ನಾಲ್ಕನೇ ಗುಟ್ಟು. ಇನ್ನು ವಶ್ಯಶ್ಚ ಪುತ್ರ. ಹೇಳಿರತಕ್ಕಂತಹ 4 ಅಂಶಗಳು ಕೂಡ ಇದೆ. ಸಂಪತ್ತು ಬರ್ತಾ ಇದೆ, ಆರೋಗ್ಯವಾಗಿದ್ದಾನೆ, ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಮಾತುಗಳನ್ನು ಆಡ್ತಾಳೆ, ಒಳ್ಳೆ ಸಲಹೆಗಳನ್ನು ಕೊಡ್ತಾಳೆ. ಆದರೆ ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಏನು ಹೇಳಿದ್ದನ್ನು ಕೂಡ ಕೇಳೋದಿಲ್ಲ. ಹಾಗಾದರೆ ಅದು ಕೂಡ ಮನುಷ್ಯ ಸಂಸಾರದಲ್ಲಿ ಅಥವಾ ಜೀವನದಲ್ಲಿ ಸುಖ ಆಗಲಿಕ್ಕೆ ಸಾಧ್ಯ ಇಲ್ಲ. ವಶ್ಯಶ್ಚ ಪುತ್ರ. ತಂದೆ ಅನುಭವಸ್ಥ,
ಹಾಗಾಗಿ ಅನುಭವ ಇರತಕ್ಕಂತಹ ತಂದೆ ಯಾವ ಮಾತನ್ನೇ ಹೇಳ್ತಾನೆ ಅದನ್ನು ಯೋಚಿಸಿ ತಂದೆ ಹೇಳಿರತಕ್ಕಂತಹ ಮಾತನ್ನು ಏನಾದರೂ ಕೂಡ ತಂದೆ ತಾಯಿಗಳು ಹಿರಿಯರು ಹೇಳಿರತಕ್ಕಂತಹ ಮಾತನ್ನು ಅನುಸರಿಸ್ತಕ್ಕಂತಹ ಮಗ ಇದ್ದ ಅಂತಂತ ಹೇಳಿದ್ರೆ ಆ ತಂದೆಗೆ ಯಾವ ಯೋಚನೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಈ ಒಳ್ಳೆಯ ಸಂತೋಷದ 5ನೇ ಗುಟ್ಟು ಯಾವುದು ಅಂತಂತ ಹೇಳಿದ್ರೆ ವಶ್ಯಶ್ಚ ಪುತ್ರ, ಮಗ ತಂದೆ ತಾಯಿಯ ಪೋಷಕರ ಹಿಡಿತದಲ್ಲಿರಬೇಕು. ಹೀಗಿದ್ದರೆ ಮನುಷ್ಯ ಸುಖವಾಗಿರ್ತಾನೆ. ಆಮೇಲೆ ಅರ್ಥಕರೀಚ ವಿದ್ಯೆ, ತುಂಬ ಒಂದು ವಿಶೇಷತೆ ಇದೆ. ಕೇವಲ ಇವತ್ತು ನಾವು ಸಂಪತ್ತನ್ನು ಗಳಿಸಬೇಕು ಅಂತಂತ ಹೇಳಿದ್ರೆ ವಿದ್ಯೆನೇ ಬೇಕಾಗಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾವು ಹೇಗಾಗ್ತಾ ಇದೆ ಅಂದರೆ ನಾವು ಏನೋ ಓದ್ತೇವೆ, ಏನೋ ಕೆಲಸ ಮಾಡ್ತೇವೆ, ಸಂಪತ್ತಂತೂ ಬರ್ತಾ ಇದೆ. ಹೀಗಾದರೆ ನಮಗೆ ಏನು ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದು ಆನಂದ ಬೇಕು, ಅಂತಹ ಆನಂದ ನಮಗೆ ದೊರೀತಾ ಇಲ್ಲ. ಆದರೆ ನಾವು ಸಂಪಾದನೆಯೂ ಕೂಡ ಆಗಬೇಕು, ಇದು ಸಂತೋಷವೂ ಕೂಡ ಸಿಗಬೇಕು ಅಂತಂತ ಹೇಳಿದ್ರೆ ಅರ್ಥಕರೀಚ ವಿದ್ಯಾ, ನಾವು ಏನನ್ನು ಅಧ್ಯಯನ ಮಾಡಿದ್ದೇವೆ ಆ ಅಧ್ಯಯನವೇ ನಮಗೆ ಸಂಪತ್ತನ್ನು ಕೊಡುವ ಹಾಗೆ ಇರಬೇಕು. ಹೊರತು ನಾವು ಏನೋ ಓದಿರೋದೇ ಒಂದು, ಮಾಡ್ತಕ್ಕಂತಹ ಕೆಲಸವೇ ಒಂದು, ಒಟ್ಟಿನಲ್ಲಿ ಸಂಪತ್ತು ಬರ್ತಾ ಇದೆ ಅಂತಂತ ಹೇಳಿದ್ರೆ ಸಂಪತ್ತು ಬರ್ತಾ ಇದೆ, ಆದರೆ ಆ ಸಂಪತ್ತಿನಿಂದ ಆಗತಕ್ಕಂತಹ ಸುಖ ಸಿಗೋದಿಲ್ಲ. ಓಹೋ, ನಾನು ಇವತ್ತು ತುಂಬ ಒಳ್ಳೆಯ ಕೆಲಸ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಹಾಗಾಗಿ ಸಂಪತ್ತು ಕೊಡತಕ್ಕಂತಹ ಅವನು ಯಾವ ವಿದ್ಯೆಯನ್ನು ಕಲ್ತಿದ್ದಾನೋ ಅಂತಹ ವಿದ್ಯೆಯೇ ಒಳ್ಳೆ ಸಂಪತ್ತನ್ನು ಕೊಡ್ತಾ ಇದೆ ಅಂತಂತ ಹೇಳಿದ್ರೆ ಇದು ಮನುಷ್ಯ ತಾನು ಸುಖವಾಗಿರಬೇಕಾದ್ರೆ ಇರಬೇಕಾಗಿರತಕ್ಕಂತಹ 6ನೇ ಗುಟ್ಟು. ಹಾಗಾಗಿ ಇಂತಹ 6 ಗುಟ್ಟುಗಳನ್ನು ಕೂಡ ಯಾರು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೋ ಇಂತಹ ವ್ಯಕ್ತಿ ತಾನು ಸುಖವಾಗಿ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಇವೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಈ ಸುಭಾಷಿತದಿಂದಾಗಿ. ಹಾಗಾದರೆ ನಾವು ಏನಾದರೂ ಕೂಡ ಯಾವುದರಿಂದಾಗಿ ನಮಗೆ ಸುಖ ಆಗತ್ತೆ ಅಂದರೆ ನಮಗೆ ಹೇಳಲಿಕ್ಕೆ ಸುಲಭ. ಈ 6 ಅಂಶಗಳನ್ನು ನಾವು ಸರಿಯಾಗಿ ಮಾಡಿಕೊಂಡ್ರೆ ದೇವರಿಂದಾಗಿ ನಮಗೆ ಈ 6 ಅಂಶಗಳು ಕೂಡ ನಮಗೆ ಸಿಕ್ತು, ನಮ್ಮ ಪ್ರಯತ್ನವೂ ಕೂಡ ಇತ್ತು ಅಂತಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ತಾನು ಸುಖವಾಗಿರ್ಬೋದು. ಶ್ರೀಕೃಷ್ಣ.